ಶಿಡ್ಲಘಟ್ಟ ತಾಲೂಕು ಸಾದಳಿ ಹೋಬಳಿ ವ್ಯಾಪ್ತಿಗೆ ಬರುವ ತಲಕಾಯಲಬೆಟ್ಟ ಗ್ರಾಮ ಪಂಚಾಯಿತಿ ಮತ್ತು ತಲಕಾಯಲಬೆಟ್ಟ ಜಾತ್ರಾ ಮಹೋತ್ಸವ ಮತ್ತು ಬ್ರಹ್ಮ ರಥೋತ್ಸವ ದಿನಾಂಕ 1-2-2026ರಂದು ವಿಜೃಂಭಣೆಯಿಂದ ನಡೆಯಿತು. ಈ ಬ್ರಹ್ಮ ರಥೋತ್ಸವಕ್ಕೆ ಲಕ್ಷಗಟ್ಟಲೆ ಭಕ್ತಾದಿಗಳು, ಸಾರ್ವಜನಿಕರು, ತಲಕಾಯಲಬೆಟ್ಟದ ಸುತ್ತಮುತ್ತಲಿನ ಗ್ರಾಮಸ್ಥರುಗಳು ಈ ಜಾತ್ರಾ ಮಹೋತ್ಸವಕ್ಕೆ ಬಂದು ಯಶಸ್ಸು ಕಂಡರು. ಅದೇ ರೀತಿ ಈ ಜಾತ್ರಾ ಮಹೋತ್ಸವದ ಅಂಗವಾಗಿ ಶಿಡ್ಲಘಟ್ಟ ತಾಲೂಕಿನ ವಿಧಾನಸಭಾ ಆಕಾಂಕ್ಷಿ ಮತ್ತು ಸಮಾಜ ಸೇವಕರಾದ ಪುಟ್ಟು ಆಂಜನಪ್ಪನವರು ತಲಕಾಯಲಬೆಟ್ಟ ಬ್ರಹ್ಮ ರಥೋತ್ಸವಕ್ಕೆ ಬರುವಂತ ಎಲ್ಲ ಭಕ್ತಾದಿಗಳು, ಸಾರ್ವಜನಿಕರು ಮತ್ತು ಇನ್ನೂ ಹಲವಾರು ಕಾರ್ಯಕರ್ತರು ತಲಕಾಯಲಬೆಟ್ಟ ದೇವಸ್ಥಾನಕ್ಕೆ ಆಗಮಿಸಿ ಪೂಜೆ ಸಲ್ಲಿಸಿ ಹೋಗಬೇಕಾದ್ರೆ ಉಚಿತವಾಗಿ ಆಟೋಗಳನ್ನು ಮತ್ತು ಬಸ್ಸುಗಳನ್ನು ಕೂಡ ಭಕ್ತಾದಿಗಳಿಗೆ ಅನುಕೂಲವಾಗುವಂತೆ ಬಿಟ್ಟು ಸೇವೆ ಸಲ್ಲಿಸಿದ್ದಾರೆ. ಅದೇ ರೀತಿ ಶಿಡ್ಲಘಟ್ಟ ವಿಧಾನಸಭಾ ಕಾಂಗ್ರೆಸ್ ಮುಖಂಡರು ಮತ್ತು ಸಮಾಜ ಸೇವಕರಾದ ಪುಟ್ಟು ಆಂಜನಪ್ಪನವರು ಮಾತನಾಡಿ, ಇವತ್ತಿನ ದಿನ ಜಾತ್ರಾ ಮಹೋತ್ಸವವು ನಡೀತಾ ಇದ್ದು, ಈ ತಲಕಾಯಲಬೆಟ್ಟ ಜಾತ್ರೆಗೆ ಹೋಗುವಂತಹ ಎಲ್ಲ ಭಕ್ತಾದಿಗಳು ಬಿಸಿಲಿನಲ್ಲಿ ನಡೆದುಕೊಂಡು ಹೋಗಬಾರದು. ಆ ಭಕ್ತಾದಿಗಳಲ್ಲಿ ನನ್ನ ತಾಯಂದಿರನ್ನ, ನನ್ನ ತಂದೆಯಂದಿರನ್ನ, ನನ್ನ ಅಣ್ಣ ತಮ್ಮಂದಿರನ್ನ ನೋಡ್ಕೊಳ್ತೇನೆ. ಅಂಥವ್ರನ್ನ ನಮ್ಮ ಕುಟುಂಬದವರನ್ನಾಗಿ ಭಾವಿಸಿ ಎಲ್ಲರೂ ಆಟೋಗಳಲ್ಲಿ ಸುಗಮವಾಗಿ ಹೋಗಿ ಬರಲು ತೀರ್ಮಾನಿಸಿಕೊಂಡು ದಿಬ್ಬುರಹಳ್ಳಿ ಭಾಗದಲ್ಲಿ ಇರುವಂತಹ ಎಲ್ಲ ಆಟೋಗಳಿಗೆ ಉಚಿತ ಸೇವೆ ಸಲ್ಲಿಸಲು ಮಾರ್ಗಸೂಚನೆ ಕೊಟ್ಟು ಎಲ್ಲ ಆಟೋಗಳ ಚಾಲಕರಿಗೆ ಮತ್ತು ಭಕ್ತಾದಿಗಳಿಗೆ, ಇನ್ನು ಸಾರ್ವಜನಿಕರಿಗೂ ಕೂಡ ಆಟೋಗಳಲ್ಲಿ ತಲಕಾಯಲಬೆಟ್ಟ ದೇವಸ್ಥಾನಕ್ಕೆ ದೇವರ ದರ್ಶನ ಪಡೆದುಕೊಂಡು ಯಾವುದೇ ತೊಂದರೆಗಳಿಲ್ಲದೆ, ಯಾವುದೇ ಅಡಚಣೆಗಳಿಲ್ಲದೆ ಆರಾಮವಾಗಿ ಹೋಗಿ ಬರಲು ಆಟೋ ಚಾಲಕರಿಗೆ ಮಾರ್ಗಸೂಚಿ ಕೊಟ್ಟು ಹೋದರು. ಅದೇ ರೀತಿ ದಿಬ್ಬುರಹಳ್ಳಿ ತಲಕಾಯಲಬೆಟ್ಟ ಭಾಗದ ಪುಟ್ಟು ಆಂಜನಪ್ಪ ಅಭಿಮಾನಿಗಳು ಮತ್ತು ಅವರ ಪಕ್ಷದ ಮುಖಂಡರು ಮಾತನಾಡಿ, ತಲಕಾಯಲಬೆಟ್ಟ ಬ್ರಹ್ಮ ರಥೋತ್ಸವಕ್ಕೆ ನಮ್ಮ ಪುಟ್ಟು ಆಂಜನಪ್ಪನವರು ಭಕ್ತಾದಿಗಳಿಗೆ ಉಪಯೋಗಕರವಾಗುವಂತಹ ಸೇವೆಯನ್ನು ಮಾಡುತ್ತಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ಅತ್ಯಂತ ಭಕ್ತಾದಿಗಳಾಗಿರಬಹುದು, ಕಷ್ಟದಲ್ಲಿರುವಂತಹ ಸಾರ್ವಜನಿಕರಿಗೆ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಲು ಮುಂದಾಗಿರ್ತಾರೆ. ಮತ್ತು ಅತಿ ಮುಖ್ಯವಾಗಿ ದಿಬ್ಬುರಹಳ್ಳಿಯ ಎಲ್ಲ ಆಟೋ ಚಾಲಕರು ಮಾತನಾಡಿ, ವರ್ಷ ಪುಟ್ಟು ಆಂಜನಪ್ಪನವರು ಭಕ್ತಾದಿಗಳಿಗೆ ನಮ್ಮ ಮೂಲಕ ಅನುಕೂಲ ಮಾಡಿಕೊಟ್ಟಿರುವಂತಹ ಸಮಾಜ ಸೇವಕರಾದ ಪುಟ್ಟು ಆಂಜನಪ್ಪನವರು ಮತ್ತು ಅತಿ ಮುಖ್ಯವಾಗಿ ಭಕ್ತಾದಿಗಳಿಗೆ ಉಚಿತ ಸೇವೆ ನಡೆಸಲು ಮುಂದಾಳತ್ವ ವಹಿಸಿರುವಂತಹ ನಾಗಾ ಸ್ಟಾರ್, ಸೀತಹಳ್ಳಿ ಮಂಜಣ್ಣ ಮತ್ತು ಮಾರಪ್ಪ, ಕಿರಣ್, ಪ್ರದೀಪ್, ಚಿರು, ದ್ಯಾವರಹಳ್ಳಿ ಶ್ರೀನಾಥ್ ಇವರೆಲ್ಲ ಮುಖಂಡರು ಸಹ ಮುಂದಾಳತ್ವ ವಹಿಸಿ ನಮ್ಮ ಎಲ್ಲ ಆಟೋ ಚಾಲಕರಿಗೆ ಅನುಕೂಲವಾಗುವಂತೆ ಧನ ಸಹಾಯವಾಗಲಿ, ಮಾನಸಿಕ ಸಹಾಯವಾಗಲಿ ಮತ್ತು ಇವತ್ತಿನ ದಿನದಂದು ತಲಕಾಯಲಬೆಟ್ಟ ಜಾತ್ರೆಗೆ ಹೋಗಿ ಬರಲು ಭಕ್ತಾದಿಗಳಿಗೆ ನಮ್ಮ ಮೂಲಕ, ನಮ್ಮ ಆಟೋಗಳ ಮೂಲಕ ಅನುಕೂಲ ಮಾಡಿಕೊಟ್ಟಿರುವಂತಹ ಪುಟ್ಟು ಆಂಜನಪ್ಪನವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಎಂದರು.